ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೆಂಗದಿರಿ? ಐ ಹೋಪ್ ಎಲ್ಲರೂ ಆರಾಮದಿರಿ ಅನ್ಕೊಂಡು ಇವತ್ತಿನ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತಿನ ವಿಷಯ ಏನಪ್ಪಾ ಅಂತಂದ್ರೆ, ನಾವು ಮೇಕೆ ಸಾಕಾಣಿಕೆ ಮಾಡ್ಬೇಕು ಅನ್ಕೊಂಡಿದ್ವಿ. ಸೊ ಅದಕ್ಕಂತ ಫಸ್ಟ್ ಒಂದಿಷ್ಟು ಗಿಡಗಳನ್ನ ಮೇವನ್ನ ಹಚ್ಕೋಬೇಕು. ಯಾವುದೇ ಒಂದು ಸಾಕಾಣಿಕೆ ಮಾಡ್ಬೇಕಂದ್ರ ಖರ್ಚು ಕಡಿಮೆ ಲಾಭ ಜಾಸ್ತಿ ಬರ್ಬೇಕಂದ್ರ ಒಂದಿಷ್ಟು ಮೇವನ್ನ ನಾವು ಸ್ವಂತವಾಗಿ ನಮ್ಮ ಹೊಲದಾಗ ಬೆಳೆಸ್ಕೊಂಡ್ರೆ ಅಷ್ಟೇ ಸ್ವಲ್ಪ ಖರ್ಚು ಕಡಿಮೆ ಆಗುತ್ತೆ, ಲಾಭನೂ ಜಾಸ್ತಿ ಸಿಗುತ್ತೆ. ಯಾಕಂದ್ರೆ ನೀವು ನೋಡಿರ್ಬೋದು, ಅವಕ್ಕೆಲ್ಲ ಗ್ರೋತ್ ಬರ್ಬೇಕು ಅಂದ್ರೆ ಫುಡ್ ಜಾಸ್ತಿ ಕೊಡ್ಬೇಕು ಅಂದ್ರೆ ಯಾವುದೇ ಒಂದು ಹೊಟ್ಟು ತಗೊಂಡ್ರು ಹಸಿ ಮೇವು ತಗೊಂಡ್ರು ಫುಲ್ ಕಾಸ್ಟ್ಲಿ ಅದಾವ. ಸೊ ಹಂಗಾಗಿ ಅರ್ಧ ಖರ್ಚು ಅಲ್ಲೇ ಹೋಗ್ಬಿಡ್ತಾವ. ನಮ್ಗೆ ಲಾಭ ಅನ್ನೋದು ಬಹಳ ಕಡಿಮೆಯಾಗಿ ಉಳಿತೈತಿ. ಸೊ ನಮ್ಗೆ ಲಾಭ ಸಿಗ್ಬೇಕಂದ್ರ ನಾವು ಓನ್ ಆಗಿ ಸ್ವಲ್ಪ ಒಂದಿಷ್ಟು ಬೆಳ್ಕೋಬೇಕು. ಹಂಗ ನಾವು ಈ ಸರಿ ಒಂದಿಷ್ಟು ಮೇವನ್ನ ಹಚ್ಕೊಂಡಿವಿ. ಅದ್ರೊಳಗೆ ಫಸ್ಟ್ ಬರುವಂತದ್ದು ಇದು ರೇಷ್ಮೆ ಗಿಡ ಹಚ್ಕೊಂಡಿವಿ. ಈಗ ನಾವು ರೇಷ್ಮೆ ಗಿಡ ಹಚ್ಚಿವಿ. ಫಸ್ಟ್ ರೇಷ್ಮೆನ ಯಾಕೆ ಚೂಸ್ ಮಾಡೀವಿ ಅಂತಂದ್ರ, ಮೇನ್ ಆಗಿ ಹೇಳ್ಬೇಕಂದ್ರ ಇದ್ರೊಳಗ ಕಾರ್ಬೋಹೈಡ್ರೇಟ್ ಮತ್ತ ಖನಿಜ ಅಂತೂ ಬಹಳ ಇರುತ್ತೆ. ಅದರಿಂದ ಆಡು ಅಥವಾ ಮೇಕೆಗಳು ಕೊಡಕ ಅತಿ ಉತ್ತಮ ಅಂತ ಹೇಳ್ಬೋದು. ಅದನ್ನ ಬಿಟ್ಟು ನಮ್ಗ ಕುರಿ ಸಾಕಾಣಿಕೆ ಅಥವಾ ಮೇಕೆ ಸಾಕಾಣಿಕೆ ಮಾಡಿದ್ರ ಮೇನ್ ಆಗಿ ಏನಿರುತ್ತ, ಹಾಲು ಉತ್ಪಾದನೆ ಜಾಸ್ತಿ ಆಗ್ಬೇಕು, ಅದ್ರ ಜೊತೆಗೆ ವೇಟ್ ಜಾಸ್ತಿ ಆಗ್ಬೇಕು, ವೇಟ್ ಗೇನ್ ಆಗ್ಬೇಕು. ಸೊ ಮಾಂಸ ಜಾಸ್ತಿ ಆಗ್ಬೇಕು. ಅದಕ್ಕಂತ ಇದು ರೇಷ್ಮೆ ಐತಲ್ಲ, ಅದಕ್ಕ ಹೇಳಿ ಮಾಡಿಸಿರುವಂತದ್ದು. ಹೆಂಗಂದ್ರ ಈ ರೇಷ್ಮೆ ಕೊಡೋದ್ರಿಂದ ಹಾಲು ಕೊಡುವಂತ ಹಾಲು ಜಾಸ್ತಿ ಆಗುತ್ತ. ಆಮೇಲೆ ವೇಟ್ ಚೆನ್ನಾಗಿ ಬರುತ್ತ, ಮಾಂಸದ ವ್ಯಾಲ್ಯೂನು ಜಾಸ್ತಿ ಇರುತ್ತ. ಸೊ ಹಂಗಾಗಿ ರೇಷ್ಮೆ ಅನ್ನೋದು ಆಡುಗಳಿಗೆ ಸೂಕ್ತವಾಗಿ ಹೇಳಿ ಮಾಡಿಸಿರುವಂತ ಗಿಡ ಅಂತಾನೆ ಹೇಳ್ಬೋದು. ಇನ್ನ ಜೀರ್ಣಕ್ರಿಯೆ ಅನ್ನೋದಂತ ಬಂದ್ರೆ ಇದು 80% ಅಷ್ಟು ಜೀರ್ಣಕ್ರಿಯೆ ಇದರಿಂದ ಆಗುತ್ತ. ಸೊ ಹೆಂಗಂದ್ರೆ ಇದ್ರೊಳಗ ಎಲ್ಲಾ ಗಿಡಗಳಕ್ಕಿಂತನೂ ನಾರಿನಾಂಶ ಬಹಳ ಕಡಿಮೆ ಇರುತ್ತ. ಹಂಗಾಗಿ ಜೀರ್ಣಕ್ರಿಯೆ ಬೇಗ ಆಗುತ್ತ 80% ಅಷ್ಟು. ಅದ್ರ ಜೊತೆಗೆ ಆಡುಗಳಿಗೆ ಬಹಳಷ್ಟು ಇಷ್ಟ ಆಗಿ ತಿನ್ನುವಂತ ಒಂದು ಮೇವು ಅಂತ ಹೇಳ್ಬೋದು. ಈ ಎಲೆಗಳನ್ನ ಆಡು ಬಹಳ ಇಷ್ಟಪಟ್ಟು ತಿನ್ನುತ್ತೆ. ಯಾಕಂದ್ರೆ ಅದೇ ರೀಸನ್, ನಾರಿನಾಂಶ ಎಲ್ಲಾ ಗಿಡಗಳಿಗಿಂತ ಎಲ್ಲಾ ಮೇವಿಗಿಂತ ಕಡಿಮೆ ಇರುವಂತ 80% ಆದ್ರೂ ಕಡಿಮೆ ಇರುತ್ತ. ಸೊ ಹಂಗಾಗಿ ಈ ರೇಷ್ಮೆ ಗಿಡನ ಆಡು ಬಹಳ ಇಷ್ಟಪಟ್ಟು ತಿನ್ನುತ್ತ. ಇನ್ನೊಂದ್ ಏನ್ ಹೇಳ್ಬೇಕಂದ್ರೆ, ರೇಷ್ಮೆ ಬರೋದು ಸ್ವಲ್ಪ ಲೇಟ್ ಆಗುತ್ತ. ಲೇಟ್ ಆದ್ರೂ ಬಾಳ್ಕೆ ಬರುತ್ತ. ಮಿನಿಮಮ್ 10 ವರ್ಷ ಕರೆಕ್ಟ್ ಆಗಿ ನೀರ್ ಬಿಟ್ಕೊಂಡು ಅದನ್ನ ಮೇಂಟೈನ್ ಮಾಡ್ಕೊಂಡು ಹೋದ್ರ 10 ವರ್ಷ ರೇಷ್ಮೆಗಂತೂ ಏನು ಪ್ರಾಬ್ಲಮ್ ಇಲ್ಲ. 10 ವರ್ಷ ಒಂದು ಬೆಳೆ ಹಾಕಿ ನಾವು ಆಡುಗಳನ್ನ ಕುರಿಗಳನ್ನ ಸಾಕಾಣಿಕೆ ಮಾಡಬಹುದು. ಸೊ ಒಂದ್ ಟೈಮ್ ಇನ್ವೆಸ್ಟ್ಮೆಂಟ್ ನಾವು ವರ್ಷವಿಡೀನು ಮೇಂಟೈನ್ ಮಾಡಬಹುದು. ಇನ್ನ ಸೆಕೆಂಡ್ ಮೇವ್ ಅಂತಂದ್ರ ಈ ಗ್ರೀನ್ ನೇಪಿಯರ್ ಹಚ್ಕೊಂಡಿವಿ. ಈ ಗ್ರೀನ್ ನೇಪಿಯರ್ ನೀವು ನೋಡಿರ್ಬೋದು, ಹಸುಗಳಿಗೆ ಜಾಸ್ತಿ ಯೂಸ್ ಮಾಡ್ತಾರ. ಹಸು ಕುರಿ ಮೇಕೆಗಳಿಗೆ ಜಾಸ್ತಿ ಯೂಸ್ ಮಾಡ್ತಾರ. ಇದನ್ನ ಅಷ್ಟು ಯೂಸ್ ಮಾಡುವಂತದ್ದು ಏನಪ್ಪಾ ಅಂತಂದ್ರೆ, ಇದನ್ನ ಕೊಡೋದ್ರಿಂದ ಜೀರ್ಣಕ್ರಿಯೆ ಚೆನ್ನಾಗಿರುತ್ತ. ಅದಾದ್ಮೇಲೆ ಹೊಟ್ಟೆ ಸಮಸ್ಯೆ ಏನಾದ್ರೂ ಇದ್ರ ಕಡಿಮೆ ಆಗುತ್ತಾ. ಅದ್ರ ಜೊತೆಗೆ ಈ ಗ್ರೀನ್ ನೇಪಿಯರ್ ತಿನ್ನುವಂತ ಮೇಕೆ ಅಥವಾ ಆಡು ಏನಂತೀವಲ್ಲ, ಅವು ಫುಲ್ ಫ್ರೆಶ್ ಅಂಡ್ ಆಕ್ಟಿವ್ ಆಗಿರ್ತಾವ. ಇನ್ನ ಈ ಗ್ರೀನ್ ನೇಪಿಯರ್ ಒಳಗ ಫೈಬರ್ ಕಂಟೆಂಟ್ ಜಾಸ್ತಿ ಇರುತ್ತ. ಹಂಗಾಗಿ ಡೈಲಿ ಫೀಡಿಂಗ್ ಗೆ ಬೆಸ್ಟ್ ಆಗಿರುತ್ತ. ಇದ್ರ ಜೊತೆಗೆ ಹಚ್ಚಿದ ಮೇಲೆ ಜಾಸ್ತಿ ಫಾಸ್ಟ್ ಆಗಿ ಗ್ರೋತ್ ಆಗುತ್ತ. ಇದು ಹಚ್ಚಿ 45ರಿಂದ 60 ದಿನಕ್ಕ ಕಟಾವ್ ಮಾಡಬಹುದು. ನೆಕ್ಸ್ಟ್ ಕಟಾವು ಪ್ರತಿ 35 ದಿನಕ್ಕೊಮ್ಮೆ ಕಟಾವ್ ಮಾಡ್ಕೊಂಡ್ ಹೋಗ್ಬೋದು. ಹಂಗಾಗಿ ಫಾಸ್ಟ್ ಆಗಿ ಬೆಳಿತೈತಿ. ಆಮೇಲೆ ಈಸಿ ಮೇಂಟೆನೆನ್ಸ್ ಇರುತ್ತ. ಮರಿಗಳು ಇಷ್ಟಪಟ್ಟೆ ತಿಂತಾವ. ಮತ್ತೆ ಜೀರ್ಣಕ್ರಿಯೆ ಚೆನ್ನಾಗಿರ್ತ, ಮರಿಗಳು ಆಕ್ಟಿವ್ ಆಗಿರ್ತಾವ ಅನ್ನೋದಕ್ಕ ನಾವು ಈ ಗ್ರೀನ್ ನೇಪಿಯರ್ ಹಚ್ಕೊಂಡಿವಿ. ಇದನ್ನ ನಾವು ಒಂದು ಹಳ್ಳಿಯಿಂದ ತರ್ಸ್ಕೊಂಡಿವಿ. ಒಂದು ನಾಟಿ ಕಡ್ಡಿ ಇರ್ತಾವು. ಒಂದು ಕಡ್ಡಿಗೆ 2.5 ರೂಪಾಯಿ ಹಂಗ 500 ಕಡ್ಡಿ ತರ್ಸ್ಕೊಂಡು ನಾವು ನಾಟಿ ಮಾಡ್ಕೊಂಡಿವಿ. ಈಗ ಮಿನಿಮಮ್ ನಾವು ಹಚ್ಚಿ 1 ತಿಂಗಳ ಆಗಿ ಬಂತು. ಸೊ ಇಷ್ಟು ನನ್ನಷ್ಟು ಹೈಟ್ ಅಂತೂ ಬಂದೈತಿದು. ಇನ್ನ ರೆಡ್ ನೇಪಿಯರ್ ಬಗ್ಗೆ ಹೇಳ್ಬೇಕಂತಂದ್ರ, ಗ್ರೀನ್ ನೇಪಿಯರ್ ಕಿತ್ತನು ಒಂದ್ ಕೈ ಜಾಸ್ತಿ. ಯಾಕಂದ್ರ ಗ್ರೀನ್ ನೇಪಿಯರ್ ಕಿತ್ತನು ಸ್ವಲ್ಪ ಫೈಬರ್ ಕಂಟೆಂಟ್ ರೆಡ್ ನೇಪಿಯರ್ ಒಳಗ ಜಾಸ್ತಿ ಇರುತ್ತ. ಅದ್ರ ಜೊತೆಗೆ ರೆಡ್ ನೇಪಿಯರ್ ಹಾಕೋದ್ರಿಂದ ತೂಕ ಸ್ವಲ್ಪ ಜಾಸ್ತಿನ ಜಲ್ದಿನ ವೇಟ್ ಗೇನ್ ಆಗ್ತಾವ ಮರಿಗಳು. ಮತ್ತ ಹಾಲು ಕೊಡುವಂತ ಮರಿಗಳಿಗೆ ಆಡುಗಳಿಗೆ ಹಾಲು ಜಾಸ್ತಿ ಕೊಡ್ತಾವ. ಇದು ಕೊಡೋದ್ರಿಂದ ರೋಗ ನಿರೋಧಕ ಶಕ್ತಿನೂ ಇದರಿಂದ ಜಾಸ್ತಿ ಉತ್ಪತ್ತಿ ಆಗುತ್ತ. ಸೊ ಹಂಗಾಗಿ ಗ್ರೀನ್ ನೇಪಿಯರ್ ಕಿಂತ ರೆಡ್ ನೇಪಿಯರ್ ಇನ್ನೂ ಬೆಸ್ಟ್ ಅಂತ ಹೇಳ್ಬೋದು. ಸೊ ನಾವು ಅದ್ರ ಡೈಲಿ ಕೊಡೋ ಬೇಸ್ ನೋಡಿದ್ರ ಗ್ರೀನ್ ನೇಪಿಯರ್ ಬೆಸ್ಟ್. ಸೊ ಅದೊಂದಿನ ಇದೊಂದಿನ ಅಂತ ಇರ್ಲಿ ಅನ್ನೋದಕ್ಕ ನಾವು ಗ್ರೀನ್ ನೇಪಿಯರ್ ರೆಡ್ ನೇಪಿಯರ್ ಎರಡೂನು ಹಚ್ಕೊಂಡಿವಿ. ಇದನ್ನು ಹಚ್ಚಿ 45ರಿಂದ 60 ದಿನಕ್ಕ ಕಟಾವ್ ಮಾಡಬಹುದು. ಪ್ರತಿ 35 ದಿನಕ್ಕೊಮ್ಮೆ ಕಟ್ ಮಾಡ್ಕೊಂಡ್ ಹೋಗ್ಬಹುದು. ಸೊ ಒಂದ್ ಲೈನ್ ಕಟ್ ಮಾಡ್ಕೊಂಡ್ ಇನ್ನೊಂದ್ ಲೈನ್ ಕಟ್ ಮಾಡ್ಕೊಂಡ್ ಹೋಗೋಷ್ಟ್ರೊಳಗ ಪ್ರತಿ 1 ತಿಂಗಳಿಗೊಮ್ಮೆ ಒಂದ್ ಲೈನ್ ನಮ್ದು ಫಿನಿಶ್ ಆಗತ್ತ. ಸೊ ಈ ಲೈನ್ ಕಟ್ ಮಾಡಿ ಮುಗಿಸೋಷ್ಟ್ರೊಳಗ ಆ ಲೈನಿಗೆ ಹೋಗೋಷ್ಟ್ರೊಳಗ ಈ ಲೈನ್ ಫುಲ್ ಗ್ರೋತ್ ಆಗಿರುತ್ತ.
ಸೊ ಹಿಂಗಾಗಿ ನಾವು ನೇಪಿಯರ್ನ ಸ್ವಲ್ಪ ಜಾಸ್ತಿ ಬಳಸಾತೀವಿ. ಸೊ ಇದನ್ನು ವರ್ಷವಿಡೀ ಬಾಳಿಕೆ ಬರುತ್ತಾ. ನಾವೇನ್ ಮೇವ್ ಹಚ್ಕೊಂಡಿವಲ್ಲ ಆಲ್ಮೋಸ್ಟ್ ಹಂಗೆ ಹಚ್ಕೊಂಡಿವಿ. ಮಿನಿಮಮ್ ನಮ್ಗೆ 5 ರಿಂದ 6 ವರ್ಷ ಅಂತೂ ಮೇವ್ ಬರ್ಲೇಬೇಕು, ಹಂಗ ಹಚ್ಕೊಂಡಿವಿ. ಸೊ ಆ ಪ್ಲಾನ್ ಮೇಲೆ ಸೊ ನೇಪಿಯರ್ ಮಾತ್ರ 2 ನೇಪಿಯರ್ ಫುಲ್ ಮಸ್ತ್ ಬೆಳೆದಾವ್. ಈಗ ಇಂಡೋನೇಷಿಯನ್ ನೇಪಿಯರ್ ರೆಡ್ ನೇಪಿಯರ್ ಮತ್ತ ಗ್ರೀನ್ ನೇಪಿಯರ್ ಕಂಪೇರ್ ಮಾಡಿದ್ರ ಅತಿ ಫಾಸ್ಟ್ ಆಗಿ ಬೆಳಿತೈತಿ. ಆಮೇಲೆ ಫುಡ್ ಮೇವಿನ ಪ್ರಮಾಣ ಹೆಚ್ಚಾಗಿರುತ್ತ. ಹೆಂಗಂದ್ರ ಈಗ 10 ಗುಂಟೆ ರೆಡ್ ನೇಪಿಯರ್, 10 ಗುಂಟೆ ಗ್ರೀನ್ ನೇಪಿಯರ್ ಹಾಕಿವಿ, ಇನ್ನು 10 ಗುಂಟೆ ನಾವು ಈ ಇಂಡೋನೇಷಿಯನ್ ನೇಪಿಯರ್ ಹಾಕಿವಿ. ಅವು ಎರಡೂ ಸೇರ್ಸಿದ್ರೆ ಎಷ್ಟಾಗುತ್ತ ಹಂಗ ಇದೇ 10 ಗುಂಟೆದೊಳಗ ಇಂಡೋನೇಷಿಯನ್ ನೇಪಿಯರ್ ಅಷ್ಟು ಮೇವು ಕೊಡುತ್ತ. ಸೊ ಮೇವಿನ ಪ್ರಮಾಣ ಜಾಸ್ತಿ ಆಗಿರುತ್ತ. ಕಂಪೇರ್ ಮಾಡಿದ್ರ ಅವೆರಡು ನೇಪಿಯರ್ ಕಿತ್ತನು ಈ ನೇಪಿಯರ್ ಫಾಸ್ಟ್ ಆಗಿ ಗ್ರೋ ಆಗುತ್ತ. ಮತ್ತೆ ಇದರಿಂದನೂ ಅಷ್ಟೇ ಉಪಯೋಗ ಐತಿ. ಜೀರ್ಣಕ್ರಿಯೆ ಆಗ್ಲಿ, ರೋಗ ನಿರೋಧಕ ಶಕ್ತಿ, ಆಮೇಲೆ ವೇಟ್ ಗೇನ್ ಆಗೋದಾಗ್ಲಿ ಎಲ್ಲಾನು ಅದ್ರ ಹೆಂಗೈತಿ ಹಂಗೆ ಐತಿ. ಆಮೇಲೆ ಇದ್ರೊಳಗ್ ಮೇನ್ ಏನಪ್ಪಾ ಅಂದ್ರ ಮರಿಗಳು ಬಾಳ ಇಷ್ಟಪಟ್ಟು ತಿಂತಾವ ಈ ಮೇವನ್ನು ಕೂಡ. ಯಾಕ ಅಂದ್ರ ಗ್ರೀನ್ ನೇಪಿಯರ್ ಮತ್ತ ರೆಡ್ ನೇಪಿಯರ್ಗೆ ಸೋಂಕು ಸ್ವಲ್ಪ ಜಾಸ್ತಿ ಆಗಿರುತ್ತೆ. ಆದ್ರೆ ಈ ನೇಪಿಯರ್ ಸೋಂಕು ಇರೋದಿಲ್ಲ. ಅದ್ರ ಜೊತೆಗೆ ಎಲೆಗಳು ಫುಲ್ ಸಾಫ್ಟ್ ಆಗಿರ್ತಾವ. ಸೊ ನೀವ್ ಇಲ್ಲಿ ನೋಡ್ಬೋದು, ನಾವು ಹಚ್ಚಿರೋದು 1 ಕಡ್ಡಿ. ಈ 1 ಕಡ್ಡಿಯಿಂದ ಮಿನಿಮಮ್ ಏನಿಲ್ಲ 10-12 ಕಡ್ಡಿ ಆಗ್ಯಾವಿಲ್ಲೇ. ಸೊ ಇದನ್ನ ಕಟ್ ಮಾಡಿ ನಾವು ಸೈಡಿಗೆನು ಹಚ್ಕೊಂಡ್ ಹೋಗ್ಬೋದು. ಇದನ್ನ ನಾವು ತರಿಸಿರೋದು ಬಿಜಾಪುರಿಂದ ತರಿಸಿವಿ. 1 ಕಡ್ಡಿಗೆ 3 ರೂಪಾಯಿ ಅನ್ನೋಂಗ 500 ಕಡ್ಡಿಗಳನ್ನ ತರಿಸಿದ್ವಿ. ಒಂದಿಷ್ಟು ಹಚ್ಚಿ ಇನ್ನೊಂದಿಷ್ಟನ್ನ ಹಸು ಸಾಕಾಣಿಕೆ ಮಾಡೋರಿದ್ರು. ಸೊ ಅವ್ರಿಗೊಂದಿಷ್ಟು ಕಡ್ಡಿ ಕೊಟ್ಟಿವಿ. ನಾವ್ ಇದನ್ನ ಮಿನಿಮಮ್ ಹಚ್ಚಿ ಒಂದು 25 ದಿನ ಆಗಾಕ್ ಬಂತು. ಸೊ ಇಷ್ಟು ಮೇವಂತರೂ ಬಂದೈತಿ. ಈಗ ಇದನ್ನು ಬರಕ್ ಮಿನಿಮಮ್ ಒಂದ್ 2.5 ರಿಂದ 3 ತಿಂಗಳು ಬೇಕು. ಇನ್ನೊಂದ್ ಹೇಳ್ಬೇಕಂದ್ರ ಈಗ ನಾವು ಟ್ರೈನಿಂಗ್ ಹೋದಾಗ ಆಡುಗಳು ಬಹಳ ಇಷ್ಟಪಟ್ಟು ತಿನ್ನುವಂತದಂದ್ರ ಕಾಡು ಮೆಂತೆ ಅಂದಿದ್ರು. ಸೊ ನಾವು ಲಾಸ್ಟ್ ಟೈಮ್ ಮೇಕೆಗ ಕಾಡು ಮೆಂತೆ ಹಚ್ಕೊಂಡಿದ್ವಿ. ಆದ್ರೆ ಅವರು ಬಹಳ ಇಷ್ಟಪಟ್ಟು ತಿನ್ನುವಂತದ್ದು ಕಾಡು ಮೆಂತೆ ಹಚ್ಬೇಕ ಅನ್ನೋದಕ್ಕ ಹೇಳಿದ್ರು ಟ್ರೈನಿಂಗ್ ಒಳಗಂತ. ನಾವು ಕಾಡು ಮೆಂತೆ ಹಚ್ಕೊಂಡ್ವಿ. ಆದ್ರೆ ಇದನ್ನ ಮೇನ್ ಫುಡ್ ಆಗಿ ಕೊಡಕ್ ಬರಲ್ಲ. ಯಾಕಂದ್ರ ಇದನ್ನ ನೋಡ್ರಿ, ಇದ್ರೊಳಗ ಮೇವಿನ ಪ್ರಮಾಣ ಜಾಸ್ತಿ ಇರಲ್ಲ. ನಾವ್ ಎಷ್ಟೇ ಇಷ್ಟು ಬೆಳೆದ್ರು ಒಂದೇ ಸರಿ ಇಷ್ಟು ಹಾಕಿದ್ರು 50 ಮರಿ ಸಾಕಾಣಿಕೆ ಆದ್ರೂ ಮಾಡಕ್ಕಾಗಲ್ಲ. ಸೊ ಹಂಗಾಗಿ ಆಮೇಲೆ ಈ ಕಾಡು ಮೆಂತಿನ ಜಾಸ್ತಿ ಕೊಡೋದ್ರಿಂದ ಲೂಸ್ ಮೋಷನ್ ಆಗುತ್ತಾ, ಹೊಟ್ಟೆ ಸಮಸ್ಯೆ ಬರ್ತಾವು. ಇದು ಜಾಸ್ತಿ ಅಂತೂ ಕೊಡಕ್ ಬರಲ್ಲ. ಯಾಕಂದ್ರೆ ಬಹಳಷ್ಟು ಪ್ರಾಬ್ಲಮ್ಗಳಾಗ್ತಾವ. ಕೊಡೋದಿದ್ರು ಲಿಮಿಟ್ ಒಳಗ ಸ್ವಲ್ಪನೇ ಕೊಡ್ಬೇಕು. ಒಂದ್ ಸೈಡ್ ಫುಡ್ ಅನ್ನಂಗ ಯಾವ್ದಾರ ನೇಪಿಯರ್ ಜೊತೆ ಮಿಕ್ಸ್ ಮಾಡ್ಕೊಟ್ರ ಅಥವಾ ಒಣ ಹೊಟ್ಟು ಎದ್ರ ಜೊತೆ ಆದ್ರೂ ಮಿಕ್ಸ್ ಮಾಡ್ಕೊಡ್ಬೇಕು ಸೈಲೇಜ್ ಜೊತೆ. ಅದು ಮೇನ್ ಫುಡ್ ಆಗಿ ಕಾಡು ಮೆಂತೆನ್ ಕೊಡಕ್ ಬರಲ್ಲ. ಸೊ ಹಂಗಾಗಿ ನಾವು ಅದನ್ನ ಸ್ಟಾಪ್ ಮಾಡಿವಿ. ಬಟ್ ಇದು ಹೆಂಗಂದ್ರ ಒಂದ್ ಸರಿ ಹಚ್ಚಿದ್ರೆ ಆ ಬೀಜಗಳಿಂದ ಪದೇ ಪದೇ ಬೆಳ್ಕೊಂಡು ಸ್ಪ್ರೆಡ್ ಹಾಕೊಂಡು ಹೋಗ್ತಿರ್ತೈತಿ. ಸೊ ಅಲ್ಲಿ ಸ್ವಲ್ಪ ಐತಿ. ಇದನ್ನ ನಾವ್ ಎಷ್ಟು ತೆಗೆದ್ರು ಸೊ ಹಂಗೆ ಬರ್ತಿರ್ತಾವ ಒಂದ್ ಸರಿ ಹಚ್ಚಿದ್ರಿಂದ. ಸೊ ಈ ಸರಿ ನಾವು ಅದನ್ನ ಸ್ಟಾಪ್ ಮಾಡಿವಿ. ಅದ್ರ ಬಗ್ಗೆ ಎಲ್ಲಾ ತಿಳ್ಕೊಂಡು ಆಮೇಲೆ ಯಾವ ಫುಡ್ ಕೊಟ್ರ ಚೆನ್ನಾಗಿರುತ್ತ ಅಂತ ಎಲ್ಲಾ ನಾಲೆಜ್ ತಗೊಂಡು ಈ ಸರಿ ನಾವು ನೇಪಿಯರ್ನ ಹಚ್ಚಿವಿ. ನೇಪಿಯರ್ ದಿನನಿತ್ಯದ ಬಳಕೆಗೆ ಆಹಾರವಾಗಿ ಬಳಸೋದಕ್ಕ ಅತಿ ಉತ್ತಮ ಅಂತ ಹೇಳ್ಬಹುದು. ಹಸಿರು ಮೇವಂತ್ರು ನಾವ್ ಹೇಳಿದೆ ರೇಷ್ಮೆ, ರೆಡ್ ನೇಪಿಯರ್, ಗ್ರೀನ್ ನೇಪಿಯರ್, ಇಂಡೋನೇಷಿಯನ್ ನೇಪಿಯರ್ ಅನ್ನಂಗ 4 ಮೇವನ್ನ ಹಚ್ಕೊಂಡಿವಿ. ಅದನ್ನ ಬಿಟ್ಟು ಒಣ ಮೇವಿಗೆ ನಾವೀಗ ಸದ್ಯಕ್ಕೆ ಹಾಕೊಂಡಿವಿ. ಇನ್ನು ತರಿಸ್ಬೇಕು. ಸದ್ಯಕ್ಕೆ ನಾವು ಶೇಂಗಾ ಮತ್ತ ತೊಗರಿ ಹೊಟ್ಟೆನ್ನ ಹಾಕೊಂಡಿವಿ. ಇದ್ರ ಜೊತೆಗೆ ಇನ್ನು ನಾವು ಉಳ್ಳಿ ಹೊಟ್ಟೆನ್ನ ಮತ್ತ ಕಡ್ಲಿ ಹೊಟ್ಟೆನ್ನ ತರಿಸ್ಕೋಬೇಕನ್ನತ್ತೀವಿ. ಸೊ ಒಂದೇ ತರ ಇರೋದ್ಕಿಂತ ಎಲ್ಲ ಮಿಕ್ಸ್ಡ್ ಕೊಟ್ರ ಸ್ವಲ್ಪ ಪ್ರೋಟೀನ್ ಜಾಸ್ತಿ ಇರ್ತಾವ. ಮತ್ತ ಮೇಕೆ ಮರಿಗಳಿಗೂ ತಿನ್ನೋದಕ್ಕ ಒಂದ್ ಒಳ್ಳೆ ಫುಡ್ ಆಗುತ್ತ ಅನ್ನೋದಕ್ಕ ವೆರೈಟಿ ಆಫ್ ಮೇವು ಹಾಕೊಳತೀವಿ. ಹಸಿರು ಮೇವು ಮತ್ತ ಒಣ ಮೇವು ವೆರೈಟಿ ಆಫ್ ಮೇವುಗಳನ್ನ ಹಚ್ಕೊಳತೀವಿ. ಸೊ ಯಾವುದೇ ಒಂದು ಮೇವನ್ನ ನೀವು ಆಡುಗಳಿಗೆ ಮರಿಗಳಿಗೆ ಇಂಟ್ರೊಡ್ಯೂಸ್ ಮಾಡತ್ತೀರಿ ಅಂದ್ರ ಸಡನ್ ಆಗಿ ಕೊಟ್ ಬಿಡ್ಬೇಡ್ರಿ. ಸೊ ಪ್ರಮಾಣ ನೋಡ್ಕೊಂಡು ಸ್ವಲ್ಪನ ಜಾಸ್ತಿ ಮಾಡ್ಕೊಂಡ್ ಹೋಗಿ. ಸೊ ಇಷ್ಟಿತ್ತು ಇವತ್ತಿನ ಟಾಪಿಕ್. ನಾವು ಯಾವ ಮೇವನ್ನ ಹಚ್ಕೊಂಡಿವಿ, ಆ ಮೇವಿಂದ ಏನು ಉಪಯೋಗ, ಎಷ್ಟು ವರ್ಷ ಬರುತ್ತಾ, ಯಾಕ ಆ ಮೇವನ್ನ ನಾವು ಸೆಲೆಕ್ಟ್ ಮಾಡಿವಿ ಅನ್ನೋದನ್ನ ನಿಮ್ಗ ಹೇಳಿನಿ. ಸೊ ನೀವೇನಾದ್ರೂ ಮರಿಗಳನ್ನ ತರಬೇಕು ಅನ್ಕೊಂಡಿದ್ರೆ ಸೊ ಮೇನ್ ಆಗಿ ಫುಡ್ ಮೇಲೆ ಕಾನ್ಸಂಟ್ರೇಷನ್ ಮಾಡ್ರಿ. ಫುಡ್ ನಾವ್ ಹೆಂಗ್ ಹಾಕ್ತಿವಿ ಅದ್ರ ಮೇಲೆ ಮರಿಗಳು ಗ್ರೋತ್ ಬರ್ತಾವ. ಆಮೇಲೆ ಫುಡ್ಡಿಗೆ ನಾವು ಖರ್ಚು ಕಡಿಮೆ ಮಾಡಿದ್ರ ನಮ್ಗ ಮರಿಗಳೊಳಗ ಲಾಭ ಜಾಸ್ತಿ ಸಿಗುತ್ತ. ಫುಡ್ಡಿಗೆ ಜಾಸ್ತಿ ಖರ್ಚು ಮಾಡಿದ್ರ ಮರಿಗಳೊಳಗ ಲಾಭ ಕಡಿಮೆ ಸಿಗುತ್ತ. ಸೊ ಹಂಗಾಗಿ ಹಚ್ಚುವಂತ ಫುಡ್ ನ ಕರೆಕ್ಟ್ ಆಗಿ ಅದ್ರ ಬಗ್ಗೆ ತಿಳ್ಕೊಂಡು ಹಚ್ಕೊಂಡ್ರೆ ಸೊ ಅದ್ರೊಳಗ ಲಾಭ ಜಾಸ್ತಿ ಸಿಗುತ್ತ. ಸೊ ನಾವಂದ್ರೂ ಇದನ್ನ ಹಚ್ಚಿವಿ. ನೀವ್ ಯಾವ್ದು ಹಚ್ಚಿರಿ ಅಥವಾ ನಿಮ್ಗೆ ಇನ್ನೂ ಬೇರೆ ಯಾವ್ದಾದ್ರು ಗೊತ್ತಿದ್ರೆ ಇದರಿಂದ ಚೆನ್ನಾಗಿ ಗ್ರೋತ್ ಬರ್ತಾವ ಅಂತ ಹೇಳಿ ಏನಾದ್ರು ಇದ್ರ ಕಮೆಂಟ್ ಒಳಗ್ ತಿಳಿಸ್ರಿ. ಅದ್ರ ಜೊತೆಗೆ ಈ ವಿಡಿಯೋ ಏನಾದ್ರು ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಈಗ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದೊಳಗ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆಲ್.
ಶೇಂಗಾ ಅದ ನೋಡ್ರಿ ಇದ್ರಲ್ಲಿ